प्रधानमंत्री सहज बिजली हर घर योजना यानी कि सौभाग्य योजना के तहत सरकार देश के हर ऐसे घर, चाहे वो गांव में हो या शहर में हो या झुग्गी झोपड़ी में हो, दूर दराज वाले इलाके में हो, उस घर को बिजली कनेक्शन से जोड़ने का आज हम संकल्प करके आगे बढ़ते हैं। ದಿನಾಂಕ 12/7/2024 ಸಮಯ ಮಧ್ಯಾಹ್ನ 12 ಗಂಟೆ. ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ನನಗೂ ಫ್ರೀ, ನಿಮಗೂ ಫ್ರೀ, 200 ಯೂನಿಟ್ ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಸರ್ ಫ್ರೀ ಬೇಡ ನಮಗೆ, ನಾವು ಕಾಸು ಕೊಡ್ತೀನಿ, ನಮಗೆ ಪ್ರಿಂಟರ್ ಬೇಕು, ಕರೆಂಟ್ ಬೇಕು ಸರ್. ಎಸ್, ಬೀದರ್ನ ಹುಮನಾಬಾದ್ ತಾಲೂಕಿನ ಹುಡಗಿ ಗ್ರಾಮದ ಬಳಿಯ ಇಂದಿರಾನಗರದಲ್ಲಿ 35 ಕುಟುಂಬ ವಾಸ ಇತ್ತು. ಆದರೆ ಇವರಿಗೆ ಕಳೆದ 6 ವರ್ಷದಿಂದ ವಿದ್ಯುತ್ ಸಂಪರ್ಕ ನೀಡದೆ ಕಾಗಕ್ಕ ಗೂಬಕ್ಕನ ಕತೆ ಹೇಳಿ ಯಾಮಾರಿಸ್ತಾ ಇದ್ರು. ಈ ಬಗ್ಗೆ ಜುಲೈ 12ರಂದು ಫುಲ್ ರಾಂಗ್ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಶಿವರಾಜ್ ಪಿಡಿಒ ಹುಡುಗಿ ಗ್ರಾಮ ಪಂಚಾಯತ್ ಈ ಕ್ಷಣ ನನಗೆ ಉತ್ತರ ಕೊಡ್ಬೇಕು, ಇದು ಯಾಕಾಗಿಲ್ಲ ಅಂತೇಳಿ. ಹಾಗಿದ್ರೆ ಇಲ್ಲಾಂದ್ರೆ ನೀವು ಬರ್ಕೊಡ್ಬೇಕು. ಇಲ್ಲ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದಾರೆ, ನರೇಂದ್ರ ಮೋದಿ ಕೂಡ ಸುಳ್ಳು ಹೇಳ್ತಾ ಇದಾರೆ, ಬರ್ಕೊಡಿ. ಆಮೇಲೆ ನೀವು ಅಲ್ಲಿ ಇರ್ತೀರೋ ಇಲ್ವೋ ಅಂತ ಆಮೇಲೆ ಡಿಸೈಡ್ ಮಾಡೋಣ. 20 days ಅಲ್ಲಿ ಮಾಡ್ತೀವಿ, ಹೋಗಿ ಸ್ಪಾಟ್ ನೋಡ್ಕೊಂಡು ಏನು ಮಾಡಬಹುದು ಅಂತ ನೋಡ್ಕೊಂಡು ವಾಟ್ ಬೆಸ್ಟ್. ಸೊ ನಿಮ್ ಸೈಡ್ ಇಂದ ನೋ ಅಬ್ಜೆಕ್ಷನ್ ಮಾಡ್ಕೊಡ್ತೀರಿ ನೀವು? ಒಳ್ಳೇದಾಗಬೇಕಲ್ಲ ಜನರಿಗೆ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್ 3ಯಲ್ಲಿ ಜುಲೈ 12ರಂದು ವರದಿ ಪ್ರಸಾರ ಆಯಿತು. ಯಾವ ಮಟ್ಟಿಗೆ ಅಧಿಕಾರಿಗಳು, ಶಾಸಕರು ಸೇರಿದಂತ ಸ್ಥಳೀಯ ಜನಪ್ರತಿನಿಧಿಗಳ ಬುಡ ಅಲ್ಲಾಡಿಸಿತ್ತು ಅಂದ್ರೆ ಎಸಿ ಕಚೇರಿ ಬಿಟ್ಟು ಬಡವರ ಶೆಡ್ ಕಡೆ ಮುಖ ಮಾಡಿದ್ರು. 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿದ್ಯುತ್ ಸಂಪರ್ಕ ಕಾಮಗಾರಿ ಶುರುವಾಯಿತು. ಅಲ್ಲಿಂದ ಇಲ್ಲಿ ತನಕ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಇದೀಗ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. प्रधानमंत्री सहज बिजली हर घर योजना यानी कि सौभाग्य योजना के तहत सरकार देश के हर ऐसे घर, चाहे वो गांव में हो या शहर में हो या झुग्गी झोपड़ी में हो, दूर दराज वाले इलाके में हो, उस घर को बिजली कनेक्शन से जोड़ने का आज हम संकल्प करके आगे बढ़ते हैं। ದಿನಾಂಕ 12/7/2024 ಸಮಯ ಮಧ್ಯಾಹ್ನ 12 ಗಂಟೆ. ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ನನಗೂ ಫ್ರೀ, ನಿಮಗೂ ಫ್ರೀ, 200 ಯೂನಿಟ್ ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಸರ್ ಫ್ರೀ ಬೇಡ ನಮಗೆ, ನಾವು ಕಾಸು ಕೊಡ್ತೀನಿ, ನಮಗೆ ಪ್ರಿಂಟರ್ ಬೇಕು, ಕರೆಂಟ್ ಬೇಕು ಸರ್. ಎಸ್, ಬೀದರ್ನ ಹುಮನಾಬಾದ್ ತಾಲೂಕಿನ ಹುಡಗಿ ಗ್ರಾಮದ ಬಳಿಯ ಇಂದಿರಾನಗರದಲ್ಲಿ 35 ಕುಟುಂಬ ವಾಸ ಇತ್ತು. ಆದರೆ ಇವರಿಗೆ ಕಳೆದ 6 ವರ್ಷದಿಂದ ವಿದ್ಯುತ್ ಸಂಪರ್ಕ ನೀಡದೆ ಕಾಗಕ್ಕ ಗೂಬಕ್ಕನ ಕತೆ ಹೇಳಿ ಯಾಮಾರಿಸ್ತಾ ಇದ್ರು. ಈ ಬಗ್ಗೆ ಜುಲೈ 12ರಂದು ಫುಲ್ ರಾಂಗ್ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಶಿವರಾಜ್ ಪಿಡಿಒ ಹುಡುಗಿ ಗ್ರಾಮ ಪಂಚಾಯತ್ ಈ ಕ್ಷಣ ನನಗೆ ಉತ್ತರ ಕೊಡ್ಬೇಕು, ಇದು ಯಾಕಾಗಿಲ್ಲ ಅಂತೇಳಿ. ಹಾಗಿದ್ರೆ ಇಲ್ಲಾಂದ್ರೆ ನೀವು ಬರ್ಕೊಡ್ಬೇಕು. ಇಲ್ಲ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದಾರೆ, ನರೇಂದ್ರ ಮೋದಿ ಕೂಡ ಸುಳ್ಳು ಹೇಳ್ತಾ ಇದಾರೆ, ಬರ್ಕೊಡಿ. ಆಮೇಲೆ ನೀವು ಅಲ್ಲಿ ಇರ್ತೀರೋ ಇಲ್ವೋ ಅಂತ ಆಮೇಲೆ ಡಿಸೈಡ್ ಮಾಡೋಣ. 20 days ಅಲ್ಲಿ ಮಾಡ್ತೀವಿ, ಹೋಗಿ ಸ್ಪಾಟ್ ನೋಡ್ಕೊಂಡು ಏನು ಮಾಡಬಹುದು ಅಂತ ನೋಡ್ಕೊಂಡು ವಾಟ್ ಬೆಸ್ಟ್. ಸೊ ನಿಮ್ ಸೈಡ್ ಇಂದ ನೋ ಅಬ್ಜೆಕ್ಷನ್ ಮಾಡ್ಕೊಡ್ತೀರಿ ನೀವು? ಒಳ್ಳೇದಾಗಬೇಕಲ್ಲ ಜನರಿಗೆ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್ 3ಯಲ್ಲಿ ಜುಲೈ 12ರಂದು ವರದಿ ಪ್ರಸಾರ ಆಯಿತು. ಯಾವ ಮಟ್ಟಿಗೆ ಅಧಿಕಾರಿಗಳು, ಶಾಸಕರು ಸೇರಿದಂತ ಸ್ಥಳೀಯ ಜನಪ್ರತಿನಿಧಿಗಳ ಬುಡ ಅಲ್ಲಾಡಿಸಿತ್ತು ಅಂದ್ರೆ ಎಸಿ ಕಚೇರಿ ಬಿಟ್ಟು ಬಡವರ ಶೆಡ್ ಕಡೆ ಮುಖ ಮಾಡಿದ್ರು. 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿದ್ಯುತ್ ಸಂಪರ್ಕ ಕಾಮಗಾರಿ ಶುರುವಾಯಿತು. ಅಲ್ಲಿಂದ ಇಲ್ಲಿ ತನಕ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಇದೀಗ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. प्रधानमंत्री सहज बिजली हर घर योजना यानी कि सौभाग्य योजना के तहत सरकार देश के हर ऐसे घर, चाहे वो गांव में हो या शहर में हो या झुग्गी झोपड़ी में हो, दूर दराज वाले इलाके में हो, उस घर को बिजली कनेक्शन से जोड़ने का आज हम संकल्प करके आगे बढ़ते हैं। ದಿನಾಂಕ 12/7/2024 ಸಮಯ ಮಧ್ಯಾಹ್ನ 12 ಗಂಟೆ. ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ನನಗೂ ಫ್ರೀ, ನಿಮಗೂ ಫ್ರೀ, 200 ಯೂನಿಟ್ ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಸರ್ ಫ್ರೀ ಬೇಡ ನಮಗೆ, ನಾವು ಕಾಸು ಕೊಡ್ತೀನಿ, ನಮಗೆ ಪ್ರಿಂಟರ್ ಬೇಕು, ಕರೆಂಟ್ ಬೇಕು ಸರ್. ಎಸ್,
ಬೀದರ್ನ ಹುಮನಾಬಾದ್ ತಾಲೂಕಿನ ಹುಡಗಿ ಗ್ರಾಮದ ಬಳಿಯ ಇಂದಿರಾನಗರದಲ್ಲಿ 35 ಕುಟುಂಬ ವಾಸ ಇತ್ತು. ಆದ್ರೆ ಇವರಿಗೆ ಕಳೆದ 6 ವರ್ಷದಿಂದ ವಿದ್ಯುತ್ ಸಂಪರ್ಕ ನೀಡದೆ ಕಾಗಕ್ಕ ಗೂಬಕ್ಕನ ಕತೆ ಹೇಳಿ ಯಾಮಾರಿಸ್ತಾ ಇದ್ರು. ಈ ಬಗ್ಗೆ ಜುಲೈ 12ರಂದು ಫುಲ್ ರಾಂಗ್ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಶಿವರಾಜ್ PDO ಹುಡುಗಿ ಗ್ರಾಮ ಪಂಚಾಯತ್ ಈ ಕ್ಷಣ ನನಗೆ ಉತ್ತರ ಕೊಡ್ಬೇಕು ಇದು ಯಾಕಾಗಿಲ್ಲ ಅಂತೇಳಿ. ಹಾಗಿದ್ರೆ ಇಲ್ಲಾಂದ್ರೆ ನೀವು ಬರ್ಕೊಡ್ಬೇಕು. ಇಲ್ಲ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದಾರೆ, ನರೇಂದ್ರ ಮೋದಿ ಕೂಡ ಸುಳ್ಳು ಹೇಳ್ತಾ ಇದಾರೆ, ಬರ್ಕೊಡಿ. ಆಮೇಲೆ ನೀವು ಅಲ್ಲಿ ಇರ್ತೀರಾ ಇಲ್ವಾ ಅಂತ ಆಮೇಲೆ ಡಿಸೈಡ್ ಮಾಡೋಣ. 20 days ಅಲ್ಲಿ ಮಾಡ್ತೀನಿ, ಹೋಗಿ ಸ್ಪಾಟ್ ನೋಡ್ಕೊಂಡು ಏನು ಮಾಡ್ಬೋದು ಅಂತ ನೋಡ್ಕೊಂಡು ವಾಟ್ ಬೆಸ್ಟ್. ಸೊ ನಿಮ್ ಸೈಡ್ ಇಂದ ನೋ ಅಬ್ಜೆಕ್ಷನ್ ಮಾಡ್ಕೊಡ್ತೀರಿ ನೀವು. ಒಳ್ಳೇದಾಗ್ಬೇಕಲ್ಲ ಜನರಿಗೆ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್ 3 ಯಲ್ಲಿ ಜುಲೈ 12ರಂದು ವರದಿ ಪ್ರಸಾರ ಆಯಿತು. ಯಾವ ಮಟ್ಟಿಗೆ ಅಧಿಕಾರಿಗಳು, ಶಾಸಕರು ಸೇರಿದಂತ ಸ್ಥಳೀಯ ಜನಪ್ರತಿನಿಧಿಗಳ ಬುಡ ಅಲ್ಲಾಡಿಸಿತ್ತು ಅಂದ್ರೆ ಎಸಿ ಕಚೇರಿ ಬಿಟ್ಟು ಬಡವರ ಶೆಡ್ ಕಡೆ ಮುಖ ಮಾಡಿದ್ರು. 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿದ್ಯುತ್ ಸಂಪರ್ಕ ಕಾಮಗಾರಿ ಶುರುವಾಯಿತು. ಅಲ್ಲಿಂದ ಇಲ್ಲಿ ತನಕ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಇದೀಗ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. प्रधानमंत्री सहज बिजली हर घर योजना यानी कि सौभाग्य योजना के तहत सरकार देश के हर ऐसे घर, चाहे वो गांव में हो या शहर में हो या झुग्गी झोपड़ी में हो, दूर दराज वाले इलाके में हो, उस घर को बिजली कनेक्शन से जोड़ने का आज हम संकल्प करके आगे बढ़ते हैं. ದಿನಾಂಕ 12/7/2024, ಸಮಯ ಮಧ್ಯಾಹ್ನ 12 ಗಂಟೆ. ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ನನಗೂ ಫ್ರೀ, ನಿಮಗೂ ಫ್ರೀ 200 ಯೂನಿಟ್. ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಬೇಡ ಸರ್, ಫ್ರೀ ಬೇಡ ನಮಗೆ. ನಾವು ಕಾಸು ಕೊಡ್ತೀನಿ, ನಮಗೆ ಪ್ರಿಂಟರ್ ಬೇಕು, ಕರೆಂಟ್ ಬೇಕು ಸರ್. ಎಸ್, ಬೀದರ್ನ ಹುಮನಾಬಾದ್ ತಾಲೂಕಿನ ಹುಡಗಿ ಗ್ರಾಮದ ಬಳಿಯ ಇಂದಿರಾನಗರದಲ್ಲಿ 35 ಕುಟುಂಬ ವಾಸ ಇತ್ತು. ಆದ್ರೆ ಇವರಿಗೆ ಕಳೆದ 6 ವರ್ಷದಿಂದ ವಿದ್ಯುತ್ ಸಂಪರ್ಕ ನೀಡದೆ ಕಾಗಕ್ಕ ಗೂಬಕ್ಕನ ಕತೆ ಹೇಳಿ ಯಾಮಾರಿಸ್ತಾ ಇದ್ರು. ಈ ಬಗ್ಗೆ ಜುಲೈ 12ರಂದು ಫುಲ್ ರಾಂಗ್ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಶಿವರಾಜ್ PDO ಹುಡುಗಿ ಗ್ರಾಮ ಪಂಚಾಯತ್ ಈ ಕ್ಷಣ ನನಗೆ ಉತ್ತರ ಕೊಡ್ಬೇಕು ಇದು ಯಾಕಾಗಿಲ್ಲ ಅಂತೇಳಿ. ಹಾಗಿದ್ರೆ ಇಲ್ಲಾಂದ್ರೆ ನೀವು ಬರ್ಕೊಡ್ಬೇಕು. ಇಲ್ಲ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದಾರೆ, ನರೇಂದ್ರ ಮೋದಿ ಕೂಡ ಸುಳ್ಳು ಹೇಳ್ತಾ ಇದಾರೆ, ಬರ್ಕೊಡಿ. ಆಮೇಲೆ ನೀವು ಅಲ್ಲಿ ಇರ್ತೀರಾ ಇಲ್ವಾ ಅಂತ ಆಮೇಲೆ ಡಿಸೈಡ್ ಮಾಡೋಣ. 20 days ಅಲ್ಲಿ ಮಾಡ್ತೀನಿ, ಹೋಗಿ ಸ್ಪಾಟ್ ನೋಡ್ಕೊಂಡು ಏನು ಮಾಡ್ಬೋದು ಅಂತ ನೋಡ್ಕೊಂಡು ವಾಟ್ ಬೆಸ್ಟ್. ಸೊ ನಿಮ್ ಸೈಡ್ ಇಂದ ನೋ ಅಬ್ಜೆಕ್ಷನ್ ಮಾಡ್ಕೊಡ್ತೀರಿ ನೀವು. ಒಳ್ಳೇದಾಗ್ಬೇಕಲ್ಲ ಜನರಿಗೆ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್ 3 ಯಲ್ಲಿ ಜುಲೈ 12ರಂದು ವರದಿ ಪ್ರಸಾರ ಆಯಿತು. ಯಾವ ಮಟ್ಟಿಗೆ ಅಧಿಕಾರಿಗಳು, ಶಾಸಕರು ಸೇರಿದಂತ ಸ್ಥಳೀಯ ಜನಪ್ರತಿನಿಧಿಗಳ ಬುಡ ಅಲ್ಲಾಡಿಸಿತ್ತು ಅಂದ್ರೆ ಎಸಿ ಕಚೇರಿ ಬಿಟ್ಟು ಬಡವರ ಶೆಡ್ ಕಡೆ ಮುಖ ಮಾಡಿದ್ರು. 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿದ್ಯುತ್ ಸಂಪರ್ಕ ಕಾಮಗಾರಿ ಶುರುವಾಯಿತು. ಅಲ್ಲಿಂದ ಇಲ್ಲಿ ತನಕ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಇದೀಗ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ.